ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿಯನ್ನು ಮಸ್ಕಿ ಜಿಲ್ಲಾ ರಾಯಚೂರು ವತಿಯಿಂದ ಬೃಹತ್ ರ್ಯಾಲಿ ಹಾಗೂ ಬ್ರಹ್ಮರಾಂಬ ಕಲ್ಯಾಣ ಮಂಟಪದಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಖ್ಯಮಂತ್ರಿಗಳೇ ಒಳ ಮೀಸಲಾತಿ ಅನುಷ್ಠಾನ 100% ಪಕ್ಕಾ ಎಂದು ನಿರೀಕ್ಷಿಸಿದ ಅಸ್ಪೃಶ್ಯ ಸಮುದಾಯಗಳು ಇಂದು ಅತ್ಯಂತ ಆತಂಕದಿಂದ ನೋಡಬೇಕಾಗಿದೆ. ಚುನಾವಣೆಗೂ ಮುನ್ನ ಘೋಷಿಸಿದ ಚಿತ್ರದುರ್ಗದ ಡಿಕ್ಲರೇಷನ್ ಎತ್ತ ಹೋಯಿತು ಮತ್ತು ಕಳೆದ 10 ವರ್ಷಗಳಿಂದಲೂ ಒಳ ಮೀಸಲಾತಿ ಹೋರಾಟಗಾರರು ತಮ್ಮನ್ನು ಭೇಟಿಯಾದಾಗಲೆಲ್ಲ ನಾನೇ ಮೀಸಲಾತಿ ಜಾರಿ ಮಾಡುವುದು ಕನಯ್ಯ ಎಂಬ ಸಹಜ ಉತ್ತರ ನೀಡುತ್ತಿದ್ದ ತಾವು ಕಳೆದ 1.5 ತಿಂಗಳಿನಿಂದ ಒಳ ಮೀಸಲಾತಿ ಕುರಿತಂತೆ ಅನುಸರಿಸುತ್ತಿರುವ ಮೃದು ಧೋರಣೆಯ ನಡೆ ನೊಂದ ಸಮುದಾಯಗಳಿಗೆ ಮತ್ತೆ ನಿರ್ದಿಷ್ಟಾವಧಿ ಮುಂದೂಡಲ್ಪಡುತ್ತದೆ ಎಂಬ ಅನುಮಾನ ಮೂಡಿದೆ. ಇದುವರೆಗೂ ಕಾನೂನಿನ ತೊಡಕಿದೆ ಎಂದು ಹೇಳುತ್ತಾ ಬಂದಂತಹ ನೀವು ಎಲ್ಲ ಸರ್ಕಾರಗಳಿಗೆ ಆಗಸ್ಟ್ 1ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡರವರ ನೇತೃತ್ವದ 7 ಜನರ ಪೀಠವು ಐತಿಹಾಸಿಕವಾದ ತೀರ್ಪನ್ನು ನೀಡುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಪರಮಾಧಿಕಾರವನ್ನು ನೀಡಿರುವುದು ಇದುವರೆಗಿನ ಎಲ್ಲ ತರಹದ ಊಹಾಪೋಹಗಳಿಗೆ ತೆರೆಬಿದ್ದಿದೆ. 7 ಜನರ ಪೀಠದ ನ್ಯಾಯಾಧೀಶರ ತೀರ್ಪಿನ ನಂತರ ಮತ್ತೊಂದು ಸಮಿತಿ ಮತ್ತೊಬ್ಬ ತಜ್ಞರ ಸಲಹೆ ಬೇಕೆನ್ನುವುದು ಬೇಸರದ ವಿಚಾರವಾಗಿದೆ. ಹಾಗಾಗಿ ಅನಗತ್ಯ ಕೆನೆಪದರದ ನೆಪದಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವ ದುಷ್ಕೃತ್ಯಕ್ಕೆ ಅವಕಾಶ ನೀಡದೆ, ವಿನಾಕಾರಣ ವಿಳಂಬ ಧೋರಣೆಗೆ ಅವಕಾಶ ನೀಡದೆ ಈ ಕೂಡಲೇ ಒಳ ಮೀಸಲಾತಿ ನೀತಿಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಐತಿಹಾಸಿಕ ನಿರ್ಧಾರಕ್ಕೆ ತಮ್ಮ ಸರ್ಕಾರ ದೇಶದಲ್ಲೇ ಮೊದಲು ಮಾದರಿಯಾಗಲಿ. ಅವಕಾಶ ವಂಚಿತ ಸಮುದಾಯಗಳು ಬೀದಿ ಹೋರಾಟಕ್ಕೆ ಮುಂದಾಗದಿರಲಿ ಎಂಬ ಎಚ್ಚರಿಕೆ ವಹಿಸಬೇಕೆಂಬ ಬೃಹತ್ ಜನಾಂದೋಲನ ಆಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಹರಿರಾಮ್, ಹೈಕೋರ್ಟ್ ವಕೀಲರು ಬೆಂಗಳೂರು, ಭಾಸ್ಕರ್ ಪ್ರಸಾದ್ ಬೆಂಗಳೂರು, ಸಿ ದಾನಪ್ಪ ನೀಲಗಲ್ ಸೇರಿದಂತೆ ಇತರರು ಸಾಥನ್ನು ನೀಡಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ನಾವುಗಳೆಲ್ಲ ನಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದೀವಿ, ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದೀವಿ. 30 ವರ್ಷಗಳಿಂದ ನಮ್ಮ ಬದುಕನ್ನೇ ಕಳ್ಕೊಂಡಂತ ತ್ಯಾಗಜೀವಿ ಬಂಧುಗಳು ಯಾರಾದ್ರಿದ್ರೆ ಅದು ಮಾದಿಗ ಸಮಾಜದವರು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿರುವಂತೆ ಈ ರಾಜ್ಯಕ್ಕೆ ಶೋಷಿತ ಸಮಾಜಕ್ಕೆ ಬೆಳಕನ್ನು ಕೊಡುವಂತ ನಿಟ್ಟಿನಲ್ಲಿ ದಾರಿ ತಪ್ಪಿದ ಜನಗಳನ್ನ ದಾರಿ ಉದ್ದಕ್ಕೂ ಕೊಂಡೊಯ್ಯುವಂತ ಕೆಲಸವನ್ನು ಮಾಡಿರುವುದು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಒತ್ತುಕೊಂಡು ಈ ರಾಜ್ಯದಲ್ಲಿ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಯಾವುದಾದ್ರೆ ಅದು ಮಾದಿಗ ಸಮಾಜ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 1978, 79, 80ರ ದಶಕದಲ್ಲಿ ಈ ರಾಜ್ಯದಲ್ಲಿ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವರು ಯಾರಂತ ಗೊತ್ತಿರಲಾರಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯವು ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟುಹಾಕಿ, ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ಕೇವಲ ಮಾದಿಗರಿಗಲ್ಲ, ಕೇವಲ ಬೆಳಗಾರಿಗಲ್ಲ, ಕೇವಲ ಎಸ್ಟಿಗಳಿಗಲ್ಲ, ಕುರುಬರಿಗಲ್ಲ ಅಥವಾ ಲಿಂಗಾಯತರಿಗಲ್ಲ, ಈ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಶೋಷಿತ ಸಮಾಜಕ್ಕೆ ಏನಾದರೂ ಶಕ್ತಿಯನ್ನು ಕೊಟ್ಟಂತ ಸಮಾಜ ಯಾರಾದ್ರೂ ಇದ್ರೆ ಅದು ಮಾದಿಗ ಸಮಾಜ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ತದನಂತರದಲ್ಲಿ ಅದರಲ್ಲಿ ನಿಮಗೋಸ್ಕರ ಕಾರ್ಯಕರ್ತರಾಗಿ ದುಡಿತಿದ್ದೀವಿ ಅಲ್ವೇ. ಅಂಬೇಡ್ಕರ್ ಅವ್ರನ್ನ ಒಪ್ತೀವಂತ್ರಿ, ಸಂವಿಧಾನವನ್ನು ಒಪ್ತೀವಂತ್ರಿ, ಈ ರಾಜ್ಯದಲ್ಲಿರುವ ಸಮಾನತೆಯನ್ನು ಒಪ್ತೀವಂತ್ರಿ. ಆದ್ರೆ ಇವತ್ತು ಒಳ ಮೀಸಲಾತಿಯನ್ನ ಯಾಕೆ ಒಪ್ತಾ ಇಲ್ಲ? ಕೆನೆಪದರಂತೆ ಕೆನೆಪದರು ಎಲ್ಲಿದೆ? ಇಲ್ಲ ಕೆನೆಪದರು ಈ ರಾಜ್ಯದಲ್ಲಿ ಏನು ಬಿ ಕೃಷ್ಣಪ್ಪರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ದಿಕ್ಕನ್ನು ಬದಲಾಯಿಸಿದಂತ ವ್ಯಕ್ತಿಗಳು ಮಾದಿಗರು. ಇವತ್ತು ಮಾದಿಗರನ್ನು ಎಲ್ಲಿಟ್ಟಿದ್ದೀರಿ? ಈ ರಾಜ್ಯದಲ್ಲಿ ಸುಮಾರು 70-80 ಲಕ್ಷ ಜನ ಇರುವಂತ ಮಾದಿಗರು ಇವತ್ತು ಇನ್ನೊಬ್ಬರ ಭಿಕ್ಷೆ ಬೇಡುತ್ತು. ಒಳಗೊಳಗೆ ಅಣ್ಣ ತಮ್ಮಂದಿರು ಹೊರಗಡೆ ಚಾಕ್ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವೆಲ್ಲ ಯಾಕೆ ಚಾಕ್ ಹಾಕ್ತಾ ಇದ್ದೀರಿ? ಇವತ್ತು ಒಳ ಮೀಸಲಾತಿ ಕಟ್ಟುತ್ತಿದ್ದವರು ಯಾರು? ನಾವ್ಯಾರಾದ್ರೂ ಕಟ್ತಿದ್ದ ಇದ್ರೆ ಸದಾಶಿವ ಆಯೋಗ ಏನು ಹೇಳಿದೆ? 6, 5, 3, 1 ಇದನ್ನು ಒಪ್ಪಲ್ಲ ಅಂತಂದ್ರೆ ನೀವು ಕತ್ತು ತಿಂತಾ ಇದ್ರಿ, ಮಾದಿಗರಿಗೆ ಮೋಸ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತು ಒಳ ಮೀಸಲಾತಿಯನ್ನು ಹೋಗ್ತಾ ಇಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಇವತ್ತು ಸವಾಲು ಹಾಕಬೇಕಾಗಿದೆ.
ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ರಾಜಕೀಯ ದೌರ್ಬಲ್ಯ. ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಭಿಕ್ಷೆ ಮಾಡಲಿಕ್ಕೆ ಮುಖ್ಯ ಕಾರಣ ರಾಜಕೀಯ ದೌರ್ಬಲ್ಯ. ಅದು ಕಾಂಗ್ರೆಸ್ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು, ಅಥವಾ ಜನತಾದಳ ಆಗಿರ್ಬೋದು. ಇವತ್ತು ಅವರವರ ಅಧಿಕಾರದಲ್ಲಿ ನಾವು ನೀವು ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಯಾವ ಸರ್ಕಾರ ಆಗಲಿ, ಯಾವ ಪಕ್ಷವಾಗಲಿ ನಾವು ಮಾಡ್ತೀವಿ ಎಂಬ ತಾಕತ್ತು ತೋರಿಸ್ತಾ ಇದ್ದಾಗ ಯಾಕೆ ಮಾದಿಗರು ಏನು ಗುಲಾಮರ? ಅದು ಒಂದೇ ಕಾರಣ, ನಾವು MLAಗಳಾಗಿ 3 ಜನ 4 ಜನ 5 ಜನ ಗೆಲ್ಲೋದ್ರಿಂದ ನಮ್ಮ ತಾಕತ್ತು ಇವರಿಗೆ ಇಲ್ಲ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಕೂಡ ಕಾಂಗ್ರೆಸ್ ಅಥವಾ ಬಿಜೆಪಿ ಜನತಾದಳ ಯಾವುದನ್ನು ನಾವು ನಮಗೆ ತಾರತಮ್ಯ ಇಲ್ಲ. ನಮಗೆ ಬೇಕಾಗಿರೋ ಮಾದಿಗರ ಬದುಕು, ನಮಗೆ ಬೇಕಾಗಿರೋ ಮಾದಿಗರಿಗೆ ಬೆಳಕು. ಇವತ್ತು ಸಿದ್ದರಾಮಯ್ಯ ಅವರು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿ ಹೋರಾಟ ಮಾಡುವಾಗ, ಪ್ರತಿ ಸಾರಿ ನಿಮ್ಮನ್ನು ಭೇಟಿಯಾದಾಗ ನೀವೇನು ಹೇಳ್ತಾ ಇದ್ರಿ? ಒಳ ಮೀಸಲಾತಿಯನ್ನು ನಾನೇ ಕಡೆ ಮಾಡೋದು ಅಂತ ಹೇಳ್ತಾ ಇದ್ರಿ. ಎಷ್ಟು ಸಾರಿ ನಾವು ನಿಮ್ಮಿಂದ ಕೇಳಿಸ್ಕೊಳ್ಬೇಕು? ಎಷ್ಟು ಸಾರಿ ನಾವು ನಿಮ್ಮಲ್ಲಿ ಮಂಡಿ ಊರಬೇಕು? ಯಾವ ಸಮಾಜವಾದದ ಹಿನ್ನೆಲೆಯಿರುವಂತವ್ರು ನೀವು? ಯಾರಿಗೋಸ್ಕರ ನೀವು ಎದುರ್ತಾ ಇದ್ದೀರಿ? ಇವತ್ತು ಒಳ ಮೀಸಲಾತಿಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿದೆ. ಮತ್ತೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಒಳ ಮೀಸಲಾತಿ ಅನ್ನುವಂಥದ್ದು ಇವತ್ತಿನ ಅಥವಾ ನೆನ್ನೆಯ ಕೂಗಲ್ಲ. ಇದು 1970ರ ದಶಕದಲ್ಲೇ ಪ್ರಾರಂಭವಾದಂಥ ಕೂಗು. ಮತ್ತು ಬಹಳ ವಿಶೇಷ, ನನಗೆ ಯಾಕನ್ನ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಇವತ್ತು ಒಳ ಮೀಸಲಾತಿಯ ಹೋರಾಟ ಅಂದ ತಕ್ಷಣ ಇದು ಕೇವಲ ಮಾದಿಗರಿಗೆ ಸಂಬಂಧಪಟ್ಟಂಥದ್ದು. ಮಾದಿಗರು ಬೇರೆಯವರ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಚಳುವಳಿ ಅಥವಾ ಹೋರಾಟ ಅಂತ ಹೇಳಿ ಅನೇಕ ಜನರು ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಈ ಒಳ ಮೀಸಲಾತಿಯ ಹೋರಾಟದ ಚಳುವಳಿಯ ಹಿನ್ನೆಲೆ ನೋಡಿದ್ರೆ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಮಾದಿಗರಲ್ಲ. ಪ್ರಪ್ರಥಮವಾಗಿ ಪಂಜಾಬ್ನಲ್ಲಿ ಈ ಹೋರಾಟ ಶುರುವಾದಾಗ ಪಂಜಾಬಿನ ಚಮ್ಮಾರರ ವಿರುದ್ಧವಾಗಿ ಅಲ್ಲಿದ್ದಂಥ ವಾಲ್ಮೀಕಿಗಳು ಪ್ರಾರಂಭ ಮಾಡಿದಂಥ ಹೋರಾಟ ಇತ್ತು. ಪಂಜಾಬ್ನಲ್ಲಿ ಅಲ್ಲಿರ್ತಕ್ಕಂಥ ಚಮ್ಮಾರರು ಅಂದ್ರೆ ಇಲ್ಲಿನ ಮಾದಿಗರಿಗೆ ಸಮಾನವಾಗಿರ್ತಕ್ಕಂಥವ್ರು ಅಲ್ಲಿ ಅವಕಾಶಗಳನ್ನು ಹೆಚ್ಚು ಪ್ರಮಾಣದಲ್ಲಿ ದಕ್ಕಿಸ್ಕೊತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ವಾಲ್ಮೀಕಿಗಳಿಗೆ ಮತ್ತು ಮಜ್ಲಿಸ್ ಸಿಖ್ಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂಥವರು ವಾಲ್ಮೀಕಿಗಳು. ಅಂದ್ರೆ ಇಲ್ಲಿ ನಾವು ಯಾರೋ ವಾಲ್ಮೀಕಿಗಳನ್ನ ಅಂತ ಹೇಳ್ತೀವಿ, ನಾಯಕರು ಅಂತ ಹೇಳ್ತೀವಿ, ಆ ಸಮುದಾಯದವರು ಮೊದಲು ಧ್ವನಿ ಎತ್ತಿದಂಥವ್ರು. ಅದರ ಪರಿಣಾಮವಾಗಿ ಅಲ್ಲಿ ಅವರಿಗೆ ಏನು ವಾಲ್ಮೀಕಿ ಮತ್ತು ವಾಲ್ಮೀಕಿಗಳಂಥದ್ದು ಸಿಖ್ರಿಗೆ ಅಲ್ಲಿ ಒಳ ಮೀಸಲಾತಿಯನ್ನು ಕೊಡ್ತಾರೆ. ಅದರ ನಂತರ ಹರಿಯಾಣದಲ್ಲಿ, ಅದರ ನಂತರ ನಿಮಗೆ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶದಲ್ಲಿ, ಮತ್ತೆ ತಮಿಳುನಾಡಲ್ಲಿ, ಹೀಗೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಏನು ಪರಿಶಿಷ್ಟ ಜಾತಿಗಳಿದ್ದಾರೆ ಆ ಜಾತಿಯಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು, ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಾ ಬೇಡವಾ ಅಂತೇಳಿ ಅಲ್ಲಿ ರಚಿಸಿದಂಥ ಅನೇಕ ಸಮಿತಿಗಳು ಅವರು ಕೊಟ್ಟಂತ ಶಿಫಾರಸ್ಸಿನ ಆಧಾರದ ಮೇಲೆ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಟ್ಟಾಗ ಇದೆಲ್ಲ ರಾಜ್ಯದ ಮೂಲೆ ಮೂಲೆಯಿಂದ, ಜಿಲ್ಲೆಯ ಮೂಲೆ ಮೂಲೆಯಿಂದ ತಾಲೂಕಿನಂತ ನನ್ನೆಲ್ಲ ಒಳ ಮೀಸಲಾತಿ ಹೋರಾಟದ ತಾಯಿದೆ. ಬಹುಶಃ ಈ ಮಸ್ಕಿ ಮಾಸಂಗಿಪುರ, ಮಾತಂಗಿಪುರ, ಆಮೇಲೆ ಮಸ್ಕಿ ಅಂದ್ರೆ ಬೌದ್ಧನ ನೀರು ಅಶೋಕನ ಆಡದಂತ ಇವತ್ತು ಐತಿಹಾಸಿಕ ಸ್ಥಳದಲ್ಲಿ ಒಳ ಮೀಸಲಾತಿಯ ಹೋರಾಟದ ಛಾಪನ್ನು ಮೂಡಿಸಲು ಸುಮಾರು 82ರಲ್ಲೇ ಮಸ್ಕಿಯಲ್ಲಿ ಒಳ ಮೀಸಲಾತಿ ಪ್ರಾರಂಭ ಆಯಿತು. ಅದು ಇಡೀ ರಾಜ್ಯಕ್ಕೆ ತನ್ನ ಛಾಪನ್ನು ಮೂಡಿಸಿತು. ಅದರ ಪರಿಣಾಮವಾಗಿ ಇಡೀ ಕರ್ನಾಟಕದಲ್ಲಿ ಜಾತಗಳು, ಕಾಲ್ನಡಿಗೆ ಜಾತಗಳು, ವಿಚಾರ ಸಂಕಿರಣಗಳು, ಕಾರ್ಯಕರ್ತರು, ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಒಳ ಮೀಸಲಾತಿಯ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನ ಮಾಡಿದ್ದು ಕೂಡ ಇತಿಹಾಸವನ್ನು ನಾವು ಮರೆಯಬಹುದು. ಇದರ ಜೊತೆಗೇನೆ ಮಸ್ಕಿಗೆ ತನ್ನದೇ ಆದಂಥ ಒಂದು ಹೋರಾಟದ ಇತಿಹಾಸ ಕೂಡ ಇದೆ, ಅದನ್ನು ಕೂಡ ನಾವು ಮರೆತು ಬಹುಶಃ. ಬ್ಯೂರೋ ರಿಪೋರ್ಟ್, ಬಸವರಾಜ ಬುಕ್ಕನಹಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.